ವೀಕ್ಷಕರಿಗೆಲ್ಲ ಹಳ್ಳಿ ಸಖಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಈ ದಿನ ನಾವು ನಿಮಗೆ ಶೇರ್ ಮಾಡ್ಕೊತಾ ಇರ್ತಕ್ಕಂಥ ರೆಸಿಪಿ ನಮ್ಮ ಹಳ್ಳಿ ಸಿಹಿ ತಿಂಡಿಗಳಲ್ಲಿ ಒಂದಾಗಿರ್ತಕ್ಕಂಥ ಕಲಸು ರೊಟ್ಟಿ. ಈ ಕಲಸು ರೊಟ್ಟಿನ ಯಾವ ರೀತಿ ಮಾಡೋದು, ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ನೂರು ಗ್ರಾಮ್ ಕಡಲೆ ಬೀಜ ಹುರಿದಿಟ್ಕೊಂಡಿದ್ದೀವಿ, ಗಸಗಸೆ, 3 ಏಲಕ್ಕಿ ಚಚ್ಚಿ ಪುಡಿ ಮಾಡ್ಕೊಂಡಿದ್ದೀವಿ, 100 ಗ್ರಾಮ್ ಉರಿಗಡಲೆ, 1 ಹೋಳು ಕೊಬ್ಬರಿನ ತುರಿದಿಟ್ಕೊಂಡಿದ್ದೀವಿ, 4 ರಿಂದ 5 ಸ್ಪೂನ್ ಎಳ್ಳು, ಒಂದು 1/4 kg ಬೆಲ್ಲ ಪುಡಿ ಮಾಡಿಟ್ಕೊಂಡಿದ್ದೀವಿ. ಈಗ ಸ್ಟವ್ ಮೇಲೆ ಬಾಣಲಿ ಇಟ್ಟು ಎಳ್ಳು, ಗಸಗಸೆ, ಕಡಲೆ ಬೀಜ ಇವೆಲ್ಲವನ್ನು ಹುರ್ಕೊಳ್ಳೋಣ. ತೆಗೆದಿಟ್ಕೊಂಡಿರ್ತಕ್ಕಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು. ಬೆಲ್ಲನ ಹಾಕ್ಕೊಂಡು ಗ್ರೈಂಡ್ ಮಾಡೋಂಗಿಲ್ಲ, ಬೆಲ್ಲದಿಂದ ಪಾಕ ಇಟ್ಕೊಂಡು ಬೆಲ್ಲನ ಪಾಕಕ್ಕೆ ಹಾಕಬೇಕು. ಇದನ್ನು ನೈಸ್ ಪೇಸ್ಟ್ ಥರ ಮಾಡೋಂಗಿಲ್ಲ, ಸ್ವಲ್ಪ ದಪ್ಪ ದಪ್ಪ ಥರ ಮಿಕ್ಸಿ ಮಾಡ್ಕೊಬೇಕು. ನೋಡಿ, ಇದು ಈ ರೀತಿಯಾಗಿ ಸ್ವಲ್ಪ ಕಡಲೆ ಬೀಜ ಎಲ್ಲ ಸ್ವಲ್ಪ ಆಗಾಗೆ ಸಿಗಬೇಕು. ಈ ರೀತಿ ಪೌಡ್ರ್ ಮಾಡಿಟ್ಕೊಂಡು ನಾವೀಗ ಸ್ಟವ್ ಮೇಲೆ ಪಾತ್ರೆ ಇಟ್ಟು ಪಾಕ ಇಟ್ಕೊಳ್ಳೋಣ. ನಾನು 1/4 kg ಬೆಲ್ಲಕ್ಕೆ 1.5 ಲೋಟ ನೀರು ಹಾಕ್ತಾ ಇದ್ದೀನಿ. ಈ ಪಾಕ ಚೆನ್ನಾಗಿ ಪಾಕ ಬರಬೇಕು ಅಂತ ಏನಿಲ್ಲ, ಎಳೆ ಪಾಕ ಅಂತ ಅಂತಾರಲ್ಲ, ಅದಕ್ಕೆ ನಿಲ್ಲಿಸಿದ್ರೆ ಸಾಕಾಗುತ್ತೆ. ಬೆಲ್ಲ ಕರಗಿ ಸ್ವಲ್ಪ ಕುದಿಬೇಕು ಅಷ್ಟೇ. ನೋಡಿ, ಈಗ ಪಾಕ ಕುದೀತಾ ಇದೆ. ಈ ಕುದೀತಾ ಇರೋ ಪಾಕಕ್ಕೆ ನಾವು ಗ್ರೈಂಡ್ ಮಾಡಿರ್ತಕ್ಕಂಥ ಪೌಡ್ರನ್ನ ಹಾಕಿ ಕೈ ಆಡೋಣ. ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋವಷ್ಟು ಕೈ ಆಡಿ. ಈ ಅಡಿಗೆ ಸಿಹಿ ಪ್ರಿಯರಿಗೆ ಇಷ್ಟ ಆಗುತ್ತೆ, ಏಕೆಂದರೆ ಇದಕ್ಕೆ ಸಕ್ಕರೆ ಏನು ಉಪಯೋಗಿಸ್ತಾ ಇಲ್ಲ, ಬೆಲ್ಲ ತಿನ್ಬೋದು. ಆರಾಮಾಗಿ ಈ ಸ್ವೀಟ್ನ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇವಾಗ ಕೊಬ್ಬರಿ ಹಾಕಿದ್ದೀನಿ, ಕೊಬ್ಬರಿ ಹಾಕಿ 1 ನಿಮಿಷ ಚೆನ್ನಾಗಿ ಕೈಯಾಡೋಣ. ಈಗ ಇದಕ್ಕೆ ರೊಟ್ಟಿ ಮುರಿದಾಕೋವರೆಗೂ ರೆಡಿಯಾಗಿದೆ. ಈಗ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಸ್ಟವ್ ಮೇಲೆ ಪಾತ್ರೆ ಇಟ್ಟು ನೀರು ಹಾಕೋಣ. ನಾವು ರೊಟ್ಟಿ ಈಗ 3 ರಿಂದ 4 ರೊಟ್ಟಿ ಆಗುವಷ್ಟು ನೀರು ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ನೀರು ಇವಾಗ ಮಳ್ತಾ ಇದೆ. ಇದಕ್ಕೆ ನಾನು ಅಕ್ಕಿ ಹಿಟ್ಟು, 1 ಪಾವು ಅಕ್ಕಿ ಹಿಟ್ಟು, ಅದಕ್ಕೆ 1/4 ಪಾವ್ನಷ್ಟು ಗೋಧಿ ಹಿಟ್ಟನ್ನು ಸೇರಿಸಿದ್ದೀನಿ. ಒಡ್ರಾಗಿ ಹಿಟ್ಟಿಂದ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನಾವೆಲ್ಲ ಒಡ್ರಾಗಿ ಹಿಟ್ಟಿಂದಲೇ ಮಾಡೋದು. ಕೆಲವರು ಉಳಿದಿದ್ದ ಚಪಾತಿನೇ ಮುರಿದಾಕ್ತಾರೆ, ಇಲ್ಲ ರೊಟ್ಟಿನೇ ಮುರಿದಾಕ್ತಾರೆ. ಅದರಿಲ್ಲ, ನಾವು ಇದಕ್ಕೆ ಅಂತಲೇ ಬೇರೆಯೇ ಮುದ್ದೆನೇ ಮಾಡ್ಕೊತೀವಿ. ಒಡ್ರಾಗಿ ಹಿಟ್ಟಿದ್ರೆ ಒಡ್ರಾಗಿ ಹಿಟ್ಟಿಂದ ಮಾಡ್ತೀವಿ, ಇಲ್ಲ ಅಂದರೆ ಅಕ್ಕಿ ಹಿಟ್ಟನ್ನೇ ಉಪಯೋಗಿಸಿ ಚೆನ್ನಾಗಿ ಬೇಯಿಸಿ ಸ್ಟವ್ ಮೇಲೆ, ಆಮೇಲೆ ರೊಟ್ಟಿ ಅರೆದು ಅದನ್ನು ಮುರಿದಾಕ್ತೀವಿ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು. ಈಗ ನೋಡಿ, ಇದು ಬೆಂದಿದೆ. ಈಗ ಸ್ವಲ್ಪ ಮುದ್ದೆನ ಕೂಡಿಸ್ದಂಗೆ ಚೆನ್ನಾಗಿ ಕೂಡಿಸ್ಬೇಕು. ಹಿಟ್ಟು ಇಲ್ಲಿ ಸ್ವಲ್ಪ ಬೆಂದು, ರೊಟ್ಟಿಯಲ್ಲಿ ಬೆಂದು, ರೊಟ್ಟಿನ ಮುರಿದಾಕಿದ್ರೆ ರೊಟ್ಟಿ ಮೆತ್ತಗಿರುತ್ತೆ. ಪಾಕನ ತಗೊಂಡು ತುಂಬ ಚೆನ್ನಾಗಾಗುತ್ತೆ. ನೋಡಿ, ಈ ರೀತಿಯಾಗಿ ಮುದ್ದೆ ಮಾಡ್ಕೊಬೇಕು.
ನೋಡಿ ರೊಟ್ಟಿ ಈ ರೀತಿಯಾಗಿ ಆಗಿರುತ್ತೆ. ಇದನ್ನು ತಗೊಂಡು ಅರ್ದು ನಾವು ಬೇಯಿಸಿ ಆಮೇಲೆ ಮುರಿದಾಕಿರೆ ಕಲಸ್ ರೊಟ್ಟಿ ರೆಡಿ ಆಗುತ್ತೆ. ನೀವೆಲ್ಲ ಒಂದು ಸರಿ ಈ ಕಲಸ್ ರೊಟ್ಟಿನ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ನೋಡಿ ರೊಟ್ಟಿನ ತೊಟ್ಟಕ್ಕೆ ಬರಲ್ಲ, ಬೆಂದು ಮೆತ್ತಗಿರೋದ್ರಿಂದ ಅರಿಬೇಕು. ರತ್ತುಡಿ ತಗೊಂಡು ಅರ್ದು ಹೆಂಚು ಕಾದಿದೆ. ಈಗ ರೊಟ್ಟಿನ ಹಾಕಿ ನೀರು ಸರಿದಂಗೆ 2 ಸೈಡು ಬೇಯಿಸಿ ಸಣ್ಣ ಸಣ್ಣ ಪೀಸ್ಗಳನ್ನೆಲ್ಲ ಮಾಡಿ ರೆಡಿಯಾಗಿರ್ತಕ್ಕಂಥ ಪಾಕದೊಳಗೆ ಹಾಕಿದ್ರೆ ಸಿಹಿ ಸಿಹಿಯಾದ ಕಲಸ್ ರೊಟ್ಟಿ ರೆಡಿಯಾಗುತ್ತೆ. ಹಾಗಿದ್ರೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ಹಳ್ಳಿ ಸಖಿ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಇಟ್ಕೊಂಡಿರ್ತಕ್ಕಂಥ ಪಾಕಕ್ಕೆ 3 ರೊಟ್ಟಿನ ಮುರಿದಾಕುವಷ್ಟು ಪಾಕ ಇತ್ತು. 3 ರೊಟ್ಟಿ ಮುರಿದಾಕಿ ಒಂದು 5 ನಿಮಿಷ ಚೆನ್ನಾಗಿ ಕೈ ಆಡಿ ಬಾಯಿ ಮುಚ್ಚಿ ಅರ್ಧ ಗಂಟೆ ಇಟ್ಟು ಆಮೇಲೆ ತಿಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಇವಾಗ ಕೈ ಆಡಿದ್ದೆಲ್ಲ ಆಗಿದೆ, ಚೆನ್ನಾಗಿ ಮಿಕ್ಸ್ ಆಗಿದೆ ಪಾಕದ ಜೊತೆ ರೊಟ್ಟಿ. ಈಗ ಬಾಯಿ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಅದನ್ನು ಬಿಟ್ಟರೆ ಅದು ಕಾಯೊಬ್ಬೆಟ್ಟಿನ ಟೇಸ್ಟ್ ಬಂದಿರುತ್ತೆ. ಕಾಯೊಬ್ಬೆಟ್ಟಿನ ಹೂರಣ ಹೇಗಿರುತ್ತೋ ಹಾಗೇ ಇರುತ್ತೆ. ನೋಡಿ ಎಲ್ಲ ಈಗ ಹೊಂದ್ಕೊಂಡಿದೆ, ಅದೀಗ ಕಾಯೊಬ್ಬೆಟ್ಟಿನ ಹೂರಣ ಥರ ಆಗಿದೆ. ಹಾಗಿದ್ರೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಹಳ್ಳಿ ಸಖಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.